ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಗೆಳತಿ ಅಕ್ಕ ಅವ್ರ ಬಗ್ಗೆ ಒಂದೆರಡು ಮಾತನ್ನು ಹಾಡಬೇಕಿತ್ತು. ಹಾಗಾಗಿ ನಾನು ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ. ನಂಬಿಕೆ ದ್ರೋಹಿ ಅನ್ನೋದು ತಪ್ಪಾಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಅವರ ಹೆಸರಲ್ಲೇ, ಅವರ ಚಾನಲಲ್ಲೇ ಇದೆ ಒಂದು ಗೆಳತಿ ಅಂತ. ಆ ಗೆಳತಿ ಅನ್ನೋ ಪದಕ್ಕೆ ನಿಜವಾಗ್ಲೂ ತುಂಬ ಅರ್ಥಪೂರ್ಣವಾಗಿ ಇಟ್ಟಿದ್ದಾರೆ ಅವರು. ಅವ್ರ ಮನಸ್ಸು ಕೂಡ ಅಷ್ಟೇ ಹಾಲಿನಂಥ ಮನಸ್ಸು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಯೂಟ್ಯೂಬಲ್ಲಿ ಸ್ಯಾಲ್ರಿ ತೊಗೋತಾ ಇದ್ದೀನಿ ಅಂತಂದರೆ ಅವರು ಕೂಡ ಒಬ್ಬರು ಕಾರಣ ಆಗುತ್ತೆ. ಅವ್ರ ಮುಖ ನಾನು ನೋಡಿಲ್ಲ, ನನ್ನ ಮುಖ ಅವ್ರು ನೋಡಿಲ್ಲ. ಹೀಗೆ ನಂದು ಫಸ್ಟು ಚಾನಲಲ್ಲಿ ಆಶಾ ಕುಕಿಂಗ್ ಚಾನಲ್ ಅಂತ ಓಪನ್ ಮಾಡಿದ್ದು ನಾನು. ಆ ಚಾನಲ್ ಮುಖಾಂತರ ಅವರು ನನಗೆ ಫಸ್ಟೇ ನಾನು ಅವ್ರ ವೀಡಿಯೋ ನೋಡ್ತಾಯಿದ್ದೆ. ಅವ್ರಿಗೂ ಇನ್ನೂ ಗೂಗಲ್ ಪಿನ್ ಬಂದಿರಲಿಲ್ಲ. ಅವರು ಕೂಡ ಪದ್ಮಾವತಿ ರಥನ ಮಾಡ್ತಾಯಿದ್ರು, ಪದ್ಮಾವತಿ ಅಮ್ಮನ ರಥ ಮಾಡ್ತಾಯಿದ್ರು. ಆ ಸೀಸನಲ್ಲಿ ನಾನು ಚಾನಲ್ ಓಪನ್ ಮಾಡ್ಕೊಂಡು ಬಂದಿದ್ದು. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಚಾನಲ್ ಓಪನ್ ಮಾಡಿದಾಗ ನಾನು ಅವ್ರಿಗೆ ಒಂದು ಕಮೆಂಟ್ ಮಾಡಿದೆ, ಅಕ್ಕ ನಾನು ಚಾನಲ್ ಓಪನ್ ಮಾಡಿದ್ದೀನಿ, ಅದರಿಂದ ಕಮೆಂಟ್ ಮಾಡ್ತೀನಿ, ಇವಾಗ ನೋಡಿ ಅಕ್ಕ ಅಂತ ಹೇಳ್ಬಿಟ್ಟು ಹೊಸ ಐ ಡಿಲಿ ನಾನು ಕಮೆಂಟ್ ಮಾಡಿದೆ. ಅದಕ್ಕೆ ನಿಜವಾಗ್ಲೂ ಎಷ್ಟು ಸಪೋರ್ಟ್ ಕೊಟ್ಟರು ಅಂತಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಬರೀ ನಾವು ಯಾವುದೇ ಕಾಂಟ್ಯಾಕ್ಟ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಏನೂ ಇಲ್ಲ, ಬರೀ ಯೂಟ್ಯೂಬಲ್ಲಿ ಅವ್ರ ವೀಡಿಯೋ ಕಮೆಂಟ್ ಮಾಡೇ ನನಗೆ ಯಾವ ರೀತಿ ಚಾನಲ್ನ ಓಪನ್ ಮಾಡ್ಕೊಬೇಕು ಅನ್ನೋದನ್ನು ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟಂತಹ ಮೊದಲನೇ ವ್ಯಕ್ತಿ. ನಾನಿವತ್ತು ಯೂಟ್ಯೂಬಲ್ಲಿ ಅಮೌಂಟ್ನ ತೊಗೊಂಡಿದ್ದೀನಿ, ಪೇಮೆಂಟ್ನ ತೊಗೊಂಡಿದ್ದೀನಿ ಅಂದರೆ ನಿಜವಾಗ್ಲೂ ತುಂಬ ಅವರು ಸಪೋರ್ಟ್ ಕೊಟ್ಟಿದ್ದಾರೆ. ವಿಡಿಯೋ ನೋಡಿ ನಾನು ಕಮೆಂಟ್ ಮಾಡ್ತಿದ್ದಷ್ಟೇ, ಯಾವುದೇ ನಮಗೆ ಅವ್ರಿಗೆ ಕಾಂಟ್ಯಾಕ್ಟ್ ಅನ್ನೋದು ಯಾವುದೂ ಇಲ್ಲ, ಒಬ್ರಿಗೊಬ್ರು ಮುಖ ಪರಿಚಯನೂ ಕೂಡ ಇಲ್ಲ ನಮಗೆ. ನಾನು ಯಾಕೆ ಇವತ್ತು ಒಂದು ದಿವಸ ಹೇಳ್ತಾಯಿದ್ದೀನಿ ಅಂತಂದರೆ, ಹಿಂದ್ಲದ್ದು ನೆನ್ಕೋ ಹಿಂಡಿ ಕಾಲು ತೊಳ್ಕೊ ಅಂತ ಅನ್ನೋದನ್ನು ಹಿಂದೆ ಸಪೋರ್ಟ್ ಕೊಟ್ಟ ಅಂಥವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ಹಾಗಾಗಿ ಇವತ್ತಿನ ವಿಡಿಯೋ ಅವ್ರಿಗೊಂದು ಕೃತಜ್ಞತೆ ತಿಳಿಸೋದಕ್ಕೋಸ್ಕರ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ಒಂದು ಟೈಟಲಲ್ಲೇ ನಾನು ಅವ್ರಿಗೆ ಕಮೆಂಟ್ ಮಾಡ್ತಾಯಿದ್ದೆ, ಒಂದು 2-3 ಕಮೆಂಟ್ ಮಾಡಿಬಿಟ್ಟು ಮತ್ತು ಹಳೆ ಐ ಡಿಲಿ ಹೋಗ್ಬಿಟ್ಟು ಅವ್ರಿಗೆ ಕಮೆಂಟ್ ಮಾಡಿದ್ದೀನಿ ನೋಡಿ, ಈ ರೀತಿ ಅದೇ ನನ್ನದು ಐ ಡಿ ಅಂತ ಹೇಳ್ಬಿಟ್ಟು ಇದು ಮಾಡಿ. ಹೆಸ್ರು ಪಕ್ಕ ಏನು ಇಡಬೇಕು, ಹೆಸ್ರು ಹೇಗಿರಬೇಕು, ಸರ್ಚಿಂಗಲ್ಲಿ ಸಿಗಬೇಕಾದ್ರೆ ಹೇಗೆ ಸಿಗಬೇಕು ಅನ್ನೋದನ್ನು ಅವರು ಕ್ಲಾರಿಟಿಯಾಗಿ ನಮಗೆ ಕೊಡ್ತಾ ಬಂದರು. ಆ ವಿಡಿಯೋ ಕಮೆಂಟಲ್ಲಿ ಅವರು ಕ್ಲಾರಿಟಿನ ಕೊಡ್ತಾ ಬಂದರು. ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ದೊಡ್ಡ ವ್ಯಕ್ತಿ ನಮ್ಮಂಥವ್ರಿಗೆ ಹೊಸ ಐ ಡಿ ಕ್ರಿಯೇಟ್ ಮಾಡಿದ್ದೀನಿ ಅಕ್ಕ, ನಾನು ಕೂಡ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಇಷ್ಟು ಸಪೋರ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಎಷ್ಟು ಒಳ್ಳೆ ವ್ಯಕ್ತಿ ಅಂತಂದರೆ ಅದು ಬಾಯಲ್ಲಿ ಹೇಳೋದಕ್ಕೆ ಅಸಾಧ್ಯ ಆಗುತ್ತೆ. ಅಷ್ಟು ಒಳ್ಳೆ ವ್ಯಕ್ತಿ, ಒಳ್ಳೆ ಮನಸ್ಸಿರೋ ಅಂಥ ವ್ಯಕ್ತಿ. ಹೀಗೆ ನೋಡ್ತಾ ನಾನು ವಿಡಿಯೋಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಕೂಡ ಅದಕ್ಕೆ ಕಮೆಂಟ್ ಮಾಡ್ತಾಯಿದ್ರು. ಕಮೆಂಟ್ ಮಾಡ್ತಾ ಆಮೇಲೆ ಹೇಳಿದೆ, ಅಕ್ಕ ವಿಡಿಯೋಗೆ ನಮಗೆ ವ್ಯೂಸ್ ಅನ್ನೋದು ಅದು ಹೇಳೋಕ್ಕೆ ಬರ್ತಿರಲಿಲ್ಲ ನನಗೆ. ನಿಜವಾಗ್ಲೂ ನಮ್ಮ ಮಗಳು ಎಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪೂ ಹೇಳ್ಕೊಟ್ಟು ನಾನು ಅವ್ರಿಗೆ ಕನ್ನಡದಲ್ಲೇ ಟೈಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬರೀ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಚಾನಲ್ ಬಗ್ಗೆನೂ ಕೂಡ ಅಕ್ಕ ಈ ರೀತಿ ಇದೆ, ಆ ರೀತಿ ಇದೆ ಅಂತ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಜೊತೇಲಿ ಬರೀ ಕಮೆಂಟಲ್ಲಿ ಮಾತಾಡೋದಕ್ಕೆ. ಆಮೇಲೆ ಅವರು ಒಂದೊಂದೇ ವಿಡಿಯೋಗೆ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವಿಡಿಯೋದಲ್ಲಿ ಈ ರೀತಿ ಇರಬೇಕು, ಆ ರೀತಿ ಕ್ಲಾರಿಟಿ ಇರಬೇಕು, ಫೋನ್ ಈ ರೀತಿ ಇಟ್ಕೊಬೇಕು ಅಂತ. ನಾವು ಮೊದಲು ವಿಡಿಯೋ ಮಾಡುವಾಗ ನಾನು ಈ ಥರ ಅಡ್ಡ ಇಟ್ಕೊಂಡು ವಿಡಿಯೋ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಉದ್ದ ಶಾರ್ಟ್ಸ್ ವಿಡಿಯೋ ಮಾಡ್ತೀವಲ್ಲ, ಆ ರೀತಿ ಇಟ್ಕೊಂಡು ಮಾಡ್ತಾಯಿದ್ದೆ ವಿಡಿಯೋನ. ಆವಾಗ ಅವರು ನಾನು ಅಕ್ಕ ನಿಮ್ಮದು ಇಷ್ಟು ದೊಡ್ಡದಾಗಿ ಬರುತ್ತೆ ವಿಡಿಯೋ, ನಮ್ಮದು ಚಿಕ್ಕದಾಗಿ ಬರುತ್ತೆ ವಿಡಿಯೋ, ಯಾಕೆ ಅಕ್ಕ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೆ ಕಮೆಂಟಲ್ಲಿ. ಆವಾಗ ಅದೇ ಕಮೆಂಟ್ಗೆ ಅವರು ರಿಪ್ಲೈ ಮಾಡ್ತಾಯಿದ್ರು. ಒಂದು ಕಮೆಂಟ್ ಕೂಡ ಅವರು ರಿಪ್ಲೈ ಮಾಡಿಲ್ಲ ಅನ್ನೋ ರೀತಿ ಯಾವುದೂ ಇಲ್ಲ. ಪ್ರತಿಯೊಂದು ಕಮೆಂಟ್ಗೆ ಕೂಡ ಅವರು ರಿಪ್ಲೈ ಮಾಡಿ ನಮಗೆ ತಿಳಿಸ್ತಾಯಿದ್ರು. ಹಾಗೆ ಆಮೇಲೆ ಹೇಳಿದ್ರು, ಈ ಥರ ನೀವು ಅಡ್ಡ ಇಟ್ಕೊಂಡು ವಿಡಿಯೋ ಮಾಡಬೇಕು, ಆವಾಗ ಕ್ಲಿಯರಾಗಿ ಬರುತ್ತೆ. ಮತ್ತು ಮೊಬೈಲ್ನ ಹಿಡ್ಕೊಂಡು ಆ ಕಡೆ ಈ ಕಡೆ ಅಳ್ಳಾಡಿಸ್ಬಾರ್ದು, ಒಂದು ಕಡೆ ಇಟ್ಕೊಂಡು ನೀಟಾಗಿ ಮಾಡಬೇಕು. ನೀವೇನಾದ್ರು ಮಾತಾಡಬೇಕಾದ್ರೆ ಒಂದು ಜಾಗದಲ್ಲಿ ಕೂತ್ಕೊಂಡು ನೀಟಾಗಿ ಮಾತಾಡಬೇಕು.
ಅನ್ನೋದು ಒಂದು ಇಷ್ಟಿಷ್ಟುದ್ದ ಕಮೆಂಟ್ನ ಅವರು ರಿಪ್ಲೈ ಕೊಡ್ತಾಯಿದ್ರು. ನಾನು ಒಂದು ಲೈನ್ ಹಾಕಿದ್ರೆ ಅವರು ಕ್ಲಾರಿಟಿಯಾಗಿ ಒಂದು ಇಷ್ಟುದ್ದ ಕಮೆಂಟ್ನ ಮಾಡೋರು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇಂಥ ವ್ಯಕ್ತಿ ಕೂಡ ನಮ್ಮ ಜೊತೆಯಲ್ಲಿ ಸಿಕ್ಕಿದ್ದು. ಇಂಥವರೆಲ್ಲ ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಇವತ್ತು ನಾನು ಕೂಡ ಒಂದು ಪೇಮೆಂಟ್ನ ತಗೊಳ್ತಾ ಇರೋದು ಅಂತ ಹೇಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ. ಆಮೇಲೆ ಅವ್ರಿಗೂ ಕೂಡ ಗೂಗಲ್ ಆ್ಯಡ್ಸ್ಮೆಂಟ್ ಬಂತು ಅನ್ನೋದಕ್ಕೆ ಕಮೆಂಟ್ ಮಾಡಿದೆ. ಆವಾಗ ಅವ್ರು ಹೇಳಿದ್ರು ತುಂಬ ದಿನದ ಶ್ರಮ ಇದು ನಂದು ಅಂತ ಹೇಳಿಬಿಟ್ಟು. ಹಾಗೆ ಇದೇ ಥರ ನೀವು ಶ್ರಮ ಪಡಬೇಕು, ಆವಾಗ ಒಂದಲ್ಲ ಒಂದಿನ ಖಂಡಿತ ಯಶಸ್ಸಾಗುತ್ತೆ, ಮೋಸ ಅಂತೂ ಆಗೋದಿಲ್ಲ. ನಿಮ್ಮ ವಿಡಿಯೋ ಇರ್ಬೋದು, ನೀವು ಮಾತಾಡೋ ರೀತಿ ಇರ್ಬೋದು, ಚೆನ್ನಾಗಿರಬೇಕು, ಜನಕ್ಕೆ ನೋಡಿದ್ರೆ ಅಟ್ರಾಕ್ಟ್ ಆಗಿರಬೇಕು, ಮತ್ತು ನೀವು ಅವ್ರಿಗೆ ಅದು ಮನ್ಸಿಗೆ ತಲುಪಬೇಕು, ಆ ರೀತಿ ಇರಬೇಕು ವಿಡಿಯೋ ಅನ್ನೋದನ್ನೇ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಕೊಟ್ಟಂತಹ ವ್ಯಕ್ತಿ. ಅವಾಗಿನಿಂದ ನಾನು ಒಂದೊಂದೇ ವಿಡಿಯೋನ ಹಾಕ್ಕೊಂಡು ಬಂದೆ. ನನ್ನ ವಿಡಿಯೋ ಚೆನ್ನಾಗಿಲ್ವೋ ಗೊತ್ತಿಲ್ಲ. ನನ್ನ ಸ್ಟಾರ್ಟಿಂಗ್ಗೆ ಮೊದಲನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಬಂದಿದ್ದಕ್ಕೆ ಪ್ರತಿಯೊಂದು ವಿಡಿಯೋಗೂ ಕೂಡ ಅವರು ಕಮೆಂಟ್ನ ಮಾಡ್ತಾಯಿದ್ರು. ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡೋದು ಅಂದರೆ ಸುಮ್ಮನೆನಾ? ಇವತ್ತೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳನ್ನ ನೋಡ್ತಾ ಇದ್ದೀವಿ, ಕಮೆಂಟ್ ಮಾಡಿದ್ರು ಕೂಡ ರಿಪ್ಲೈ ಬಂದಿರಲ್ಲ, ಮತ್ತು ಈ ಥರ ಇದೆ ನಮ್ಮ ಚಾನಲ್ಗೆ ವ್ಯೂಸ್ ಬಂದಿಲ್ಲ ಅಂದರೂ ಯಾವುದೇ ರಿಪ್ಲೈ ಇರೋದಿಲ್ಲ. ಆದರೆ ಈ ವ್ಯಕ್ತಿಗೆ ಒಂದು ಕಮೆಂಟ್ ಮಾಡಿ ನೋಡಿ ಎಷ್ಟು ಬೇಗ ರಿಪ್ಲೈ ಕೊಡ್ತಾರೆ ಅಂತ. ಆಮೇಲೆ ಲೇಟಾಗಿದ್ದರೂ ಕೂಡ ನಾವು ತುಂಬ ಅಕ್ಕ ನಾನು 2-3 ಬಾರಿ ನಿಮಗೆ ಕಮೆಂಟ್ ಮಾಡಿದ್ದೀನಿ, ರಿಪ್ಲೈನೇ ಮಾಡಿಲ್ಲ ಅಂತ ನೀವೊಂದು ಕಮೆಂಟ್ ಮಾಡಿ, ಖಂಡಿತ ಆ ಮೆಸೇಜನ್ನು ಕೂಡ ಅವರು ಸರ್ಚ್ ಮಾಡಿ ನೋಡಿ ಅದಕ್ಕೆ ಆನ್ಸರ್ನ ಕೂಡ ಮಾಡ್ತಾರೆ. ಅವರು ಅಷ್ಟು ಒಳ್ಳೆಯ ವ್ಯಕ್ತಿ. ನಿಜವಾಗ್ಲೂ ಗೆಳತಿ ಅಕ್ಕನಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಬಂದಿದ್ದು ಕ್ರಿಯೇಟ್ ಮಾಡಿಕೊಟ್ಟಿದ್ದು ನಮ್ಮ ಮಗಳು. ಅದು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಾವು ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿನೇ ಕಳಿಸಿನೇ ಅವರು ನಮಗೆ ತಿಳಿಸಿದ್ದಕ್ಕೆ ನಾನಿವತ್ತು ಎಷ್ಟು ಚಾನಲ್ ಓಪನ್ ಮಾಡಿದ್ರು ಕೂಡ ಒಂದು ಮೌನ ಮಾಡ್ತೀನಿ ಅನ್ನೋಷ್ಟು ಚಾಲೆಂಜ್ ಆಗಿ ನಾನು ತಗೊಂಡು ಇಲ್ಲಿ ಗಂಟ ಬೆಳೆದಿದ್ದೀನಿ ಅನ್ನೋದಕ್ಕೆ ಅವರು ಒಬ್ಬರು ಕಾರಣ ಆಗ್ತಾರೆ. ಅದಕ್ಕೋಸ್ಕರನೇ ಇವತ್ತು ಸಣ್ಣದಾಗಿ ಒಂದು ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರನೇ ಇವತ್ತಿನ ವೀಡಿಯೋ ಮಾಡಿರೋದು ಅಷ್ಟೇ, ಬೇರೆ ಏನಿಲ್ಲ. ಅವ್ರ ಮುಖಾಂತರ ಆದಮೇಲೆ ತುಂಬ ಜನ ಹೆಣ್ಮಕ್ಳು ದೊಡ್ಡ ದೊಡ್ಡ ಯೂಟ್ಯೂಬರ್ ಸಿಕ್ಕರು. ನನಗೆ ಬೇರೆ ಯಾರು ಇಷ್ಟು ಸಪೋರ್ಟ್ ಕೊಡಲಿಲ್ಲ ಅಂತ ಅನ್ಕೋತೀನಿ. ಇವರೊಬ್ಬರೇ ನನಗೆ ಅವಾಗ ಹೊಸ್ದಾಗಿ ಬಂದಾಗ ನನ್ನ ಒಂದು ಆಶಾ ಕುಕಿಂಗ್ ಚಾನಲ್ ಅನ್ನೋದಕ್ಕೆ ಬರೀ ನಾವು ಆಶಾ ಅಂತ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದಿದ್ದು ಅಷ್ಟೇ. ಅದಕ್ಕೆ ಪಕ್ಕ ನಂಬರ್ ಇಡಬೇಕಾ ಬೇಡವಾ, ಅದು ಹೇಗಿರಬೇಕು, ಕುಕ್ಕಿಂಗ್ ಚಾನಲ್ಲು ಲಾಗ್ಸು ಏನಿಡಬೇಕು ಅನ್ನೋದು ಪ್ರತಿಯೊಂದು ಕೂಡ ಒಂದೊಂದು ಪಾಯಿಂಟ್ ಕೂಡ ಅವರು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ಟಂತಹ ವ್ಯಕ್ತಿ ಗೆಳತಿ ಅಕ್ಕ. ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ವರಮಹಾಲಕ್ಷ್ಮಿ ತಾಯಿ ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಅವ್ರು ಮಾಡುವಂತಹ ಕೆಲಸಗಳಲ್ಲಿ ಎಲ್ಲ ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಕೇಳ್ಕೊತೀನಿ. ಇದೇ ರೀತಿಯೇ ನಾನು ಮುಂದೆ ಹೋಗ್ತಾ ಯೂಟ್ಯೂಬ್ ಚಾನಲ್ನ ಇಲ್ಲಿ ಗಂಟ ತೊಗೊಂಡು ಬಂದಿದ್ದೀನಿ. ಇವತ್ತು ಪೇಮೆಂಟ್ ಕೂಡ ತಗೋತಾ ಇದ್ದೀನಿ ಅನ್ನೋದು ಒಬ್ಬೊಬ್ಬರೇ ಒಂದೊಂದು ಕಾರಣ ಆಗಿರ್ತಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ತುಂಬ ಜನ ಅಣ್ಣಂದಿರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರದ್ದು ಕೂಡ ವೀಡಿಯೋನ ಮಾಡ್ತೀನಿ ನಾನು. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನೀವೆಲ್ಲರೂ ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಕೊಡ್ತಾ ಇರೋದಕ್ಕೆ ನಾವು ಇಲ್ಲಿ ಗಂಟ ಬರೋದಕ್ಕೆ ಸಾಧ್ಯ. ಪ್ರತಿಯೊಬ್ಬರು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡೋ ಅಂಥವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪ್ಲೀಸ್ ದಯವಿಟ್ಟು ವೀಡಿಯೋ ನೋಡ್ತೀರಾ, ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಕಮೆಂಟ್ನ ಮಾಡಲ್ಲ. ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಕೊಡಿ ಅಂತ ಕೇಳ್ತಾಯಿದ್ದೀನಿ. ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಗದೊಮ್ಮೆ ಗೆಳತಿ ಅಕ್ಕನಿಗೆ ತುಂಬ ಹೃದಯದ ಧನ್ಯವಾದಗಳು ಅಕ್ಕ. ನೀವು ಅವತ್ತು ತಿಳಿಸ್ಕೊಟ್ಟಿದ್ದಕ್ಕೆ ನಾನಿವತ್ತು ಇಲ್ಲಿ ಗಂಟ ಒಂದು ಮೆಟ್ಲನ್ನು ಹತ್ತಿ ಬಂದಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಕ್ಕ.